ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಾಹಿ ತಕೋಸಲ ನಾಥ್ ಕೆ ಸಾಥ್ ಕುಸಲ ಗಯಿ ನಾಥ್, ಮಿಥಿಲಾ ಅವಧ್ ವಿಶೇಷತೆ ಜಗು ಸಬ್ ಭಯವು ಅನಾಥ್. ಕೋಸಲಪತಿ ಗತಿ ಸುನಿ ಜನಕೌರಾ, ಭೇ ಸಬ್ ಲೋಕ್ ಸೋಕ್ ಬಸ್ ಬೌರಾ. जेहि देखे तेहि समय बिदेहूँ, नाम सत्य अस लाग न केहूँ. रानी कुचाली सुनत नर पालही, सूझ न कछु जस मणि बिनु ब्यालही. भरत राज रघुबर बन बासु, भा मिथिलेसहि हृदय हरासु. नृप बुझे बुध सचिव समाजु, कहहु बिचारी उचित का आजू. समुझी अवध असमंजस दोमू, चलिया की रहिया न कह कछु कोमू. नृपहि धीर धरी हृदय बिचारी, पठये अवध चतुर चर चारी. बूझी भरत सती भाव कुभाऊ, ಆಯೆಹು ಬೇಗಿ ನಹೋಯಿ ಲಖಾವು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಜನಕ ಮಹಾರಾಜನ ದೂತರು ಬಂದಿರುವಂಥ ವಿಷಯವನ್ನು ತಿಳಿದು ವಸಿಷ್ಠರು ಅವರನ್ನು ಕರ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಹೇಳ್ತಾರೆ. ಅವರು ಬಂದಾಗ ಕುಶಲ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಜನಕ ಮಹಾರಾಜರು ಹೇಗಿದ್ದಾರೆ ಏನು ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಸ್ವಾಮಿ, ತಾವು ಇಷ್ಟೊಂದು ಗೌರವದಿಂದ ಕೇಳ್ತಾ ಇದ್ದೀರಲ್ಲ, ಅದೇ ಕುಶಲಕ್ಕೆ ಕಾರಣವಾಯಿತು ಸ್ವಾಮಿ. ಇಲ್ಲದೆ ಇದ್ದರೆ ಕ್ಷೇಮ ಕುಶಲ ಎಲ್ಲವೂ ಕೋಸಲನಾಥನಾದಂತಹ ದಶರಥನೊಂದಿಗೆ ಹೊರಟು ಹೋಯಿತು. ಅದರಿಂದ ಇಡೀ ಜಗತ್ತೇ ಅನಾಥವಾಯಿತು. ಆದರೆ ಮಿಥಿಲೆ ಮತ್ತು ಅಯೋಧ್ಯೆಗಳಂತೂ ವಿಶೇಷವಾಗಿ ತಬ್ಬಲಿಗಳಾಯಿತು ಅಂತ ಹೇಳ್ತಾರೆ. ಅಂದರೆ ಆಗಿನ ಕಾಲದಲ್ಲಿ ನೆಂಟಸ್ತಿಗೆ ಅಂತಂದರೆ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯನೇ ನೆಂಟಸ್ತನ ಮಾಡುವಂಥದ್ದು. ಇಬ್ಬರ ಮದುವೆ ಆಯಿತು ಗಂಡು ಹೆಣ್ಣದು ಅಂತಂದರೆ ಇಡೀ ಕುಟುಂಬಕ್ಕೆ ಅದು ಮದುವೆ ಆದಂಗೆ. ಈ ಕುಟುಂಬ ಆ ಕುಟುಂಬ ಒಂದಾಗ್ಬಿಡ್ತಾರೆ. ಇಬ್ಬರು ಕೂಡ ಒಂದು ಅನ್ನೋ ಭಾವನೆಯನ್ನು ಇಟ್ಕೊಂಡು ಬದುಕ್ತಾ ಇರ್ತಾರೆ. ಆ ರೀತಿ ಇತ್ತು. ಇಲ್ಲಿ ರಾಜಕುಮಾರ ರಾಜಕುಮಾರಿಗೆ ಮದುವೆ ಆದಾಗ ಎರಡು ರಾಜ್ಯಗಳು ಒಂದಾಗ್ತಾ ಇತ್ತು. ಈಗ ದಶರಥ ಮಹಾರಾಜ ಇಲ್ಲ ಅಂದಿದ ತಕ್ಷಣ ಮಿಥಿಲೆ ಮತ್ತು ಅಯೋಧ್ಯೆ ಎರಡೂ ಕೂಡ ತಬ್ಬಲಿ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಅಯೋಧ್ಯಾನಾಥನ ಮರಣ ವಾರ್ತೆಯನ್ನು ಕೇಳಿ ಜನಕನ ಪುರ ನಿವಾಸಿಗಳೆಲ್ಲರೂ ಕೂಡ ಶೋಕ ಸಂತಪ್ತರಾಗಿ ಮೈಮರೆತು ಹೋದ್ರು. ಆ ವಿಷಯವನ್ನು ಕೇಳಿದಾಗ ವಿದೇಹರಾಜರ ದುಃಖವನ್ನು ನೋಡ್ತಾರಲ್ಲ ಅಂಥವ್ರು ಯಾರು ಕೂಡ ನಿಜವಾಗ್ಲೂ ಇವರು ವಿದೇಹರ ಅನ್ನೋ ರೀತಿ ಅವರು ಮಾತಾಡ್ತಾ ಇದ್ರು. ಅಂದರೆ ಇವರು ವಿದೇಹರೇನಾ ಅನ್ನೋದನ್ನು ನಂಬೋಕೆ ಆಗಲಿಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಈ ವಿದೇಹಿ ಅಂತಂದ್ರೇನು, ಈ ದೇಹದ ಒಂದು ಭಾವವನ್ನು ಬಿಟ್ಬಿಟ್ಟಿರೋನು. ಅದರ ಬಗ್ಗೆ ಇರುವಂತಹ ಎಲ್ಲ ಒಂದು ರಿಲೇಷನ್ಶಿಪ್ ಏನಿರುತ್ತೋ ಅದರ ಬಗ್ಗೆ ಅವನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಆತ್ಮದಲ್ಲೇ ಸ್ಥಿತನಾಗಿರುವಂಥವನು ಅಂತ. ವಿದೇಹಿ ಅಂತಂದರೆ ಅದೇನೇ ಅರ್ಥ. ಸೊ ಈ ದೇಹಕ್ಕೆ ಅಟ್ಯಾಚ್ ಆಗಿರುವಂಥ ಯಾವುದೇ ವಸ್ತು ವ್ಯಕ್ತಿ ಏನೇ ಆಗಿರ್ಬೋದು ಅದರ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ನಿಜವಾಗ್ಲೂ ಅವನು ವಿದೇಹನೇ ಆಗಿದ್ದಿದ್ರೆ ಈ ರೀತಿ ಶೋಕಾತುರನಾಗ್ತಾ ಇರಲಿಲ್ಲ. ಅಂದರೆ ಇಲ್ಲಿ ದಶರಥ ಮಹಾರಾಜ ಸತ್ ಹೋದ ಅಂತಂದಾಗ ಅವನು ಅಷ್ಟೊಂದು ಶೋಕ ಪಡುವಂತಹ ನೆಸೆಸಿಟಿನೇ ಇರ್ತಾ ಇರಲಿಲ್ಲ. ಯಾಕಂದರೆ ಅವನು ವಿದೇಹಿ ಆಗಿರೋನು, ಆದರೆ ಅವನು ಕೂಡ ದುಃಖ ತಪ್ತನಾಗ್ತಾನೆ. ರಾಣಿಯಾದಂತಹ ಕೈಕೆ ಕುತಂತ್ರವನ್ನು ಕೇಳಿ ಜನಕ ಮಣಿಯನ್ನು ಕಳ್ಕೊಂಡಂತಹ ಸರ್ಪ ಇರುತ್ತಲ್ಲ, ಹಾಗೆ ದಿಕ್ಕೇ ತೋಚದೇ ಇರೋ ಅವನು ಆಗ್ಬಿಡ್ತಾನೆ. ಯಾಕಂದರೆ ಅವರೆಲ್ಲರ ಒಂದು ಕ್ವಾಲಿಟೀಸ್ ಏನು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಕೈಕೆ ಹೇಗೆ, ದಶರಥ ಹೇಗೆ ಎಲ್ಲ ಗೊತ್ತಿರುತ್ತೆ. ಆದರೆ ಅಲ್ಲಿ ಈ ರೀತಿಯ ಒಂದು ಘಟನೆ ನಡೀತಾ ಇದೆಯಲ್ಲ ಅಂತಂದ್ಬಿಟ್ಟು ಜನಕನಿಗೆ ಮಣಿಯನ್ನು ಕಳ್ಕೊಂಡ್ರೆ ಆ ಹಾವು ಹೇಗೆ ವಿಲವಿಲ ಅಂತ ಒದ್ದಾಡುತ್ತೆ ನೋಡಿ, ಆ ರೀತಿ ಇವನಿಗೆ ತುಂಬಾ ಬೇಜಾರಾಗುತ್ತೆ. ದಿಕ್ಕೇ ತೋಚೋದಿಲ್ಲ, ಏನು ಮಾಡಬೇಕೀಗ ಅನ್ನೋದೇ ಅವನಿಗೆ ಗೊತ್ತಾಗಲ್ಲ. ಆ ರೀತಿ ಆಗ್ಬಿಟ್ಟಿರುತ್ತೆ. ಭರತನಿಗೆ ರಾಜ್ಯ, ರಾಮನಿಗೆ ವನವಾಸ ಅನ್ನೋದನ್ನು ಕೇಳಿದಾಗ್ಲಂತೂ ಮಿಥಿಲೇಶ್ವರನಿಗೆ ತುಂಬಾ ದುಃಖ ಆಯಿತು.
ಪಂಡಿತರನ್ನ ಮಂತ್ರಿಗಳನ್ನ ಕರೆಸಿ ಮಹಾರಾಜರು ಅವರಿಗೆ ಚೆನ್ನಾಗಿ ಆಲೋಚನೆ ಮಾಡಿ ಈಗೇನು ಮಾಡಬೇಕು ಅನ್ನೋದನ್ನ ತಿಳಿಸಿ ಅಂತಂದ್ಬಿಟ್ಟು ಕೇಳ್ತಾರೆ. ಅಂದ್ರೆ ಮಿಥಿಲೆಯಲ್ಲಿ ಏನೇನಾಯಿತು ಅನ್ನೋದನ್ನ ಇಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾನೆ. ದಶರಥ ಮಹಾರಾಜರು ಈ ದೇಹವನ್ನು ಬಿಟ್ಟು ಹೊರಟೋದ್ರು ಅಂತ ವಿಷಯ ಗೊತ್ತಾದಾಗ ಏನು ಮಾಡಬೇಕು ಅನ್ನೋದು ತೋಚದೆ ಮಂತ್ರಿಗಣಗಳನ್ನ ಮತ್ತೆ ಪಂಡಿತರನ್ನೆಲ್ಲ ಕರೆಸಿ ಇವಾಗ ಏನು ಮಾಡಬೇಕು ಅನ್ನೋದನ್ನ ಹೇಳಿ ಅಂತ ಅಂದ್ಬಿಟ್ಟು ಹೇಳಿದಾಗ, ಅಂದ್ರೆ ಅಯೋಧ್ಯೆಯ ಪರಿಸ್ಥಿತಿಯನ್ನ ತಿಳ್ಕೊಂಡು, ಅಂದ್ರೆ ಈಗ ಅಯೋಧ್ಯೆಯಲ್ಲಿ ಯಾವ ರೀತಿಯ ಒಂದು ಸಿಚುವೇಶನ್ ಇದೆ ಅದನ್ನೆಲ್ಲ ತಿಳ್ಕೊಂಡು ಅಯೋಧ್ಯೆಗೆ ನಾನು ಹೋಗಬೇಕಾ ಬೇಡವಾ ಅನ್ನುವಂಥ ಸಂದಿಗ್ಧದ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಅವ್ರು ಏನನ್ನೂ ಹೇಳದೆ ಹೋಗ್ತಾರೆ. ಅಂದರೆ ನಾನು ಇವಾಗ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಅವರು ಕೂಡ ಏನು ಹೇಳೋದಕ್ಕಾಗಲ್ಲ, ಅವ್ರಿಗೂ ಗೊತ್ತಾಗದೆ ಸುಮ್ಮನೆ ಕೂತಿರ್ತಾರೆ, ಪಂಡಿತರಾಗಿರಬಹುದು ಮತ್ತು ಮಂತ್ರಿಗಳಾಗಿರ್ಬೋದು ಅವರೆಲ್ಲ. ಆಗ ಜನಕ ಮಹಾರಾಜ ನೋಡ್ತಾನೆ, ಯಾರು ಏನನ್ನೂ ಹೇಳದೆ ಸುಮ್ಮನೆ ಇದ್ದಾರಲ್ಲಪ್ಪ ಅಂತಂದಾಗ ಜನಕ ಧೈರ್ಯ ತಂದ್ಕೊಂಡು ವಿಚಾರ ಮಾಡಿ 4 ಜನ ಗುಪ್ತಚಾರರನ್ನ ಅಯೋಧ್ಯೆಗೆ ಕಳಿಸ್ತಾನೆ. ಅವರಿಗೆ ರಾಮನ ಬಗ್ಗೆ, ಭರತನ ವಿಚಾರ ಏನು, ದುರ್ಭಾವನೆ ಏನಾದರೂ ಇದೆಯಾ ಅನ್ನೋದನ್ನ ತಿಳ್ಕೊಂಡು ಬೇಗ ಬಂದುಬಿಡು ಅಂತಂದ್ಬಿಟ್ಟು ಒಬ್ಬ ದೂತನಿಗೆ ಹೇಳಿ ಕಳಿಸ್ತಾರೆ. ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ತಾನೆ, ನೀವು ಮಾಡುವಂಥ ಈ ಕೆಲಸ ರಹಸ್ಯವಾಗಿರಬೇಕು, ಯಾರಿಗೂ ಎಲ್ಲೂ ಅದರ ಒಂದು ಸ್ವಲ್ಪ ಸುಳಿವು ಸಿಗಬಾರ್ದು, ಅಷ್ಟು ಜೋಪಾನವಾಗಿ ನೀವು ಈ ಕೆಲಸವನ್ನು ಮಾಡಬೇಕು ಅಂತಂದು ಎಚ್ಚರಿಕೆ ಕೂಡ ಕೊಟ್ಟು ಕಳಿಸ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.